ಸೊ ಎಲ್ಲರಿಗೂ ನಮಸ್ತೆ. ಸೊ ಆ್ಯಕ್ಚುಲಿ ನಾನೀಗ ಶಿವನ್ ಸಮುದ್ರ ಏನು ಗಗನಚುಕ್ಕಿ ಭರಚುಕ್ಕಿ ಫಾಲ್ಸಿಂದ ನೆಕ್ಸ್ಟ್ ಟುವರ್ಡ್ಸ್ ಬೆಂಗಳೂರು ಹೋಗೋ ರೂಟ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಹೈವೇ ಸಿಕ್ತು ನನಗೀಗ. ಒಂದು ಸೆಕೆಂಡ್. ಓಕೆ, ಆ್ಯಕ್ಚುಲಿ ಇದು ಈಗ ನಾನು ಹೋಗ್ತಾ ಇರೋ ರೂಟ್ ಬಂದ್ಬಿಟ್ಟು ಕೊಳ್ಳೇಗಾಲದಿಂದ ಟುವರ್ಡ್ಸ್ ಬೆಂಗಳೂರು ರೂಟು. ಸೊ ನಿನ್ನೆ ಬಂದೆ ನನ್ನ ತಂಗಿ ಮನೆಗೆ. ಸೊ ಎಲ್ಲ ಆಯಿತು, ಮತ್ತು ಈಗ ಬೆಂಗಳೂರಿಗೆ ಹೊರಟಿದ್ದೀನಿ. ಇವತ್ತು ಸಂಡೇ ಈವ್ನಿಂಗ್ ಒಳಗಡೆ ಬೆಂಗಳೂರು ರೀಚ್ ಆಗಿಬಿಡೋದು ಬೆಸ್ಟು. ಆ್ಯಕ್ಚುಲಿ ಇವತ್ತು ನಾನು ಫಾಲ್ಸ್ಗೆ ಹೋಗಿದ್ದೆ, ಗಗನಚುಕ್ಕಿ ಮತ್ತು ಭರಚುಕ್ಕಿ ಏನಿದೆ ಫಾಲ್ಸ್, ಅಲ್ಲಿಗೆ ಹೋಗಿದ್ದೆ. ನೀರು ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ತುಂಬ ಜಾಸ್ತಿ ಏನಿಲ್ಲ. ಆಲ್ಮೋಸ್ಟ್ ನೋಡ್ಬೋದು ಅಷ್ಟಿತ್ತು. ಸೊ ತುಂಬ ಟೂರಿಸ್ಟು ಎಲ್ಲ ಬೆಂಗಳೂರು ಕಡೆಯಿಂದ ಬಂದಿದ್ದರು, ಮತ್ತು ಇನ್ನಿತರ ಕಡೆಯಿಂದ ಎಲ್ಲ ಬಂದಿದ್ದರು, ಎಂಜಾಯ್ ಮಾಡ್ತಾಯಿದ್ರು. ಅವ್ರ ಜೊತೆಗೆ ನಾನು ನನ್ನ ತಂಗಿ ಮಗಳ ಜೊತೆಗೆ ಹೋಗಿದ್ದೆ. ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡ್ಕೊಂಡು ಈಗ ಹೊರಟಿದ್ದೀನಿ ಬೆಂಗಳೂರು ಕಡೆಗೆ. ನೋಡಿ, ಈಗ ಮುಂದೆ ಬ್ರಿಡ್ಜ್ ಸಿಗುತ್ತೆ, ಅದರಲ್ಲಿ ನೀರು ಎಷ್ಟು ಹೋಗ್ತಿದೆ ಅಂತ ನೀವು ನೋಡ್ಬೋದು. ಸೊ ಈ ಬ್ರಿಡ್ಜ್ ಏನಿದೆ ಹೊಸ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿರೋದು. ನಿಂತ್ಕೊಂಡೆಲ್ಲ ಫೋಟೋಸು ವಿಡಿಯೋಸ್ ಅಂತ ಸೆಲ್ಫಿ ಅಂತ ತಗೋತಾ ಇದ್ದಾರೆ. ಸೊ ವಾಟರ್ ಲೆವೆಲ್ ಹಿಂಗಾಗಿದೆ. ಓಕೆ, ಸೊ ನಿನ್ನೆನೇ ಇದನ್ನೆಲ್ಲ ನಾನು ಕವರ್ ಮಾಡಿಕೊಂಡೆ, ಜಸ್ಟ್ ಈಗ ಹೊರಡ್ಬೇಕಷ್ಟೇ. ನೋಡಿ, ಇವರೆಲ್ಲ ಫೋಟೋಸ್ ತಗೋತಾ ಇದ್ದಾರೆ. ಸೊ ನೀವೇನಾದರೂ ಈ ಕಡೆ ಬಂದರೆ ಖಂಡಿತವಾಗ್ಲೂ ಈ ಗಗನಚುಕ್ಕಿ ಭರಚುಕ್ಕಿ ಶಿವನ್ ಸಮುದ್ರ ಏನಿದೆ ಅದನ್ನು ಒಂದ್ಸಲಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವರೆಲ್ಲ ಟೂರಿಸ್ಟ್ ರೈಡರ್ಸ್. ಏನು ಫುಲ್ ಗಾಳಿ ಬೀಸ್ತಾ ಇದೆ. ವಾಟರ್ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಗಾಳಿ ಕೂಡ ಬೀಸೋದು ಬೇರೆ ಆಗುತ್ತೆ. ಸೊ ಆಯಿತು, ಇನ್ನೇನು ನಮ್ಮ ಕೊಲೆಗೆಲ್ಲ ದಾಟಿದ್ದೀನಿ. ಈಗ ನೆಕ್ಸ್ಟ್ ಏನಿದ್ರು ಮಲ್ವಲ್ಲೆ ಕಡೆ ನಮ್ಮ ಪಯಣ. ಸೊ ಈ ಒಂದು ವಿಡಿಯೋ ಎಷ್ಟು ದೂರ ನಾನು ಕವರ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಮೊಬೈಲಲ್ಲಿ ಏನು ಚಾರ್ಜು ಲೋ ಇದೆ. ಸೊ ಅದರಿಂದ ಆದಷ್ಟು ಇಲ್ಲದೊಂದು ಒಳ್ಳೆ ಪ್ಲೇಸ್ ಇದು. ಆ್ಯಕ್ಚುಲಿ ಇದನ್ನು ಕವರಪ್ ಮಾಡಿ ತೋರಿಸ್ಬೇಕು ಅಂತ ಕವರಪ್ ಮಾಡ್ತಾ ಇದ್ದೇನೆ. ಸೊ ಇಲ್ಲೊಂದು ಟೀ ಸ್ಟಾಲ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಮುಂದೆ ಇರೋದಂತೂ. ಸೊ ಈ ವಿಡಿಯೋಸ್ನಲ್ಲಿ ಆ ಟೀ ಸ್ಟಾಲ್ ಕಡೆ ಹೋಗಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಏನು ಹೇಳೋದು, ಸೊ ಈ ಕಡೆ ಕುತ್ಕೊಂಡು ಒಳ್ಳೆ ಟೀ ಕಡೆ ಕುಡಿಕೊಂಡು ಹೋಗ್ಬೋದು. ಸೊ ಮುಂದೆ ಒಂದು ತಾರ್ ಗಾಡಿ ಹೋಗ್ತಾ ಇದೆ. ಸೊ ವಿಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವರು ಪೋಸ್ ಕೊಡ್ತಾ ಇದ್ದಾರೆ ನೋಡಿ. ಸೊ ನಾವು ಮುಂದೆ ಮೂವ್ ಮಾಡೋಣ. ತಾರ್ ಗಾಡಿ ಚೆನ್ನಾಗಿದೆ. ಬೆಂಗಳೂರು ಗಾಡಿ. ಅವ್ರಿಗೊಂದು ಒಳ್ಳೆ ಇದು ಆ್ಯಕ್ಚುಲಿ, ಏನಪ್ಪ ಅಂತ ಪೋಸ್ ಕೊಟ್ಕೊಂಡು. ಇದು ಆ್ಯಕ್ಚುಲಿ ಹೈವೇಸು. ಇದರಲ್ಲಿ ನಮ್ಮ ಟಾಪ್ ಸ್ಪೀಡ್ ಚೆಕ್ ಮಾಡೋಣವಾ? ಆ್ಯಕ್ಚುಲಿ 74 ರೈಸ್ ನಾವು. ಟಾಪ್ ಸ್ಪೀಡ್ ನೋಡೋದಾದರೆ
ಇಷ್ಟು 89-90 ಹೊಡಿಬೋದು ಧಾರಾಳವಾಗಿ ಇದರಲ್ಲಿ. ಸೊ ಇನ್ನೇನಿಲ್ಲ, ಇನ್ನೇನು ಮಳೆ ಬರೋ ಆಗಿದೆ, ಅದರೊಳಗೆ ನಾನು ಕವರ್ ಅಪ್ ಮಾಡಬೇಕು, ಆದಷ್ಟು ಬೇಗ ಹೋಗಿ ರೀಚ್ ಆಗಬೇಕಲ್ವಾ ಬೆಂಗಳೂರಿಗೆ. ಸೊ ಅದರಿಂದ ಎಂಕರೇಜ್ಮೆಂಟ್ ಹೆಂಗಿರೋದು ಬೇಕಾ ಅಂದರೆ ಹೇಳಲಿಕ್ಕಾಗ್ತಾ ಇಲ್ಲ ಅದು. ಸೊ ಈಗ ಮುಂದೆ ಒಂದು ಟೋಲ್ ಸಿಗುತ್ತೆ, ಇದು ಈಗ ತಾನೇ ಟೋಲ್ನ ಅವರು ಇತ್ತೀಚೆಗೆ ಓಪನ್ ಮಾಡಿದ್ದಾರೆ, ಇದರಲ್ಲೂ ಕಲೆಕ್ಷನ್ಸ್ ನಡೀತಾ ಇದೆ. ಸೊ ಬಿಫೋರ್ ಟೋಲೇ ಇರಲಿಲ್ಲ, ಬಟ್ ಈಗ ತುಂಬ ಟೋಲ್ಗಳು ಆಗ್ಬಿಟ್ಟಿದ್ದಾವೆ. ಇಲ್ಲಿಂದ 2 ಟೋಲ್ಸ್ ಇದೆ, ಇಲ್ಲೊಂದು ಮತ್ತು ಕನಕಪುರ, 2 ಟೋಲ್ಗಳಿದ್ದಾವೆ. ಮತ್ತು ಸ್ಪೀಡ್ ಲಿಮಿಟ್ ಕೂಡ ಈ ಕಡೆನೂ ಆ್ಯಡ್ ಮಾಡಿದ್ದಾರೆ. ನಮ್ಮ ಮೈಸೂರು ರೋಡ್ ಏನಿದೆ ಅಲ್ಲಿ ಸ್ಪೀಡ್ ಲಿಮಿಟ್ ಏನು ಕ್ಯಾಮರಾಸ್ ಫಿಕ್ಸ್ ಮಾಡಿದ್ದಾರಲ್ಲ, ಸೊ ಹಾಗೇನೆ ಇಲ್ಲೂ ಫಿಕ್ಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಹುಷಾರಾಗಿ ಬರೋದು ಒಳ್ಳೇದು. ಇದ್ಯಾಕೋ ಮತ್ತೆ ನಿಂತಿದ್ಯಾ? ಸೊ ಇದನ್ನ ನೋಡಿ, ಮುಂದೆ ಟೋಲ್ ನಾವು ನೋಡ್ಬೋದು. ಮುಂದೆ ಮೋಡ ಕೂಡ ಹೆವಿ ಆಗಿದೆ, ಎಲ್ಲಿ ಮಳೆಯಲ್ಲಿ ಸಿಕ್ಕಾಕೋತೀನೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸಿ ಆಕ್ಚುಲಿ ಆ ಕಡೆ ಮಳೆ ಬೀಳ್ತಾ ಇದೆ. ಸೊ ನಾವು ಆದಷ್ಟು ಬೇಗನೆ ಹೋಗ್ಬೇಕು, ಇಲ್ಲ ಅಂದರೆ ಮನೆಯಲ್ಲಿ ಸಿಕ್ಕಾಕೊಳ್ತೇನೆ. ಇಲ್ಲೊಂದು ಸ್ಪೀಡ್ ಬ್ರೇಕರ್. ದಿಸ್ ಇಸ್ ದ ಟೋಲ್. ಈ ಟೋಲು ಒಂದೊಂದು ಟೈಮಲ್ಲಿ ಹೆವಿ ರಶ್ ಇರುತ್ತೆ ಇದರಲ್ಲಿ. ಇಲ್ಲಿ ಕ್ರಾಸ್ ಮಾಡಬೇಕಾದ್ರೆ ತುಂಬ ಟೈಮ್ ಆಗುತ್ತೆ. ಇವಾಗ ಫ್ರೀ ಇದೆ, ಈವ್ನಿಂಗ್ ಮೇ ಬಿ ಆಗ್ಬೋದೇನೋ. ಚೆನ್ನಾಗಿದೆ ಟೋಲ್, ಮತ್ತು ಕ್ಲೀನಾಗಿದೆ. ಇವಾಗ ತಾನೇ ರೀಸೆಂಟ್ ಕನ್ಸ್ಟ್ರಕ್ಷನ್ ಆಗಿರೋದು, ಸೊ ಅದರಿಂದ ನೀಟಾಗಿ ಇಟ್ಕೋತಾರೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಮತ್ತು ಶಾಪ್ಸ್ ಈ ಕಡೆ ಆ ಕಡೆ ಅಂತ ಯಾವುದೂ ಇಲ್ಲ. ಏನಕ್ಕೆ ಈ ಕಡೆ ವೆಹಿಕಲ್ಸ್ ಅಷ್ಟೇನು ಓಡಾಟ ಇರಲ್ಲ. ಬರುತ್ತೆ ಆ್ಯಕ್ಚುಲಿ, ಈ ಕಡೆನೂ ಬರುತ್ತೆ. ನಾವು ಒಂದು ಜಾಗ ಬಿಡಲ್ಲ ಅಲ್ವಾ, ಬಿಸ್ನೆಸ್ ಮ್ಯಾನ್ಸ್ ಅಂಗಡಿಗಳೆಲ್ಲ ಬರುತ್ತೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬೆಂಗಳೂರು 99 ಕಿಲೋಮೀಟರ್ಸ್ ಹಾಕಿದೆ, ನೋಡೋಣ ಎಷ್ಟು ದೂರ ಕವರ್ ಅಪ್ ಮಾಡುತ್ತೆ ಅಂತ. ಸೊ ಈಗ ಇದ್ರ ಜೊತೆಗೆ ಎಲ್ಲಾದರೂ ಒಂದು ಟೀ ಶಾಪಲ್ಲಿ ಹೋಗಿ ಟೀ ಕುಡಿಬೇಕು. ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ. ಮಳೆ ಬಂತು. ಸೊ ಮೇ ಬಿ ನಾನು ಬೆಂಗಳೂರು ರೀಚ್ ಆಗೋದ್ರೊಳಗೆ ಒನ್ಸ್ ಹೆವಿ ರೈನ್ಗೆ ಸಿಕ್ಕಾಕೋತೀನಿ, ಅದಂತೂ ಕನ್ಫರ್ಮು. ಸೊ ಇಲ್ಲೇ ಜಾಸ್ತಿ ಮಳೆ ಬಂತು, ಒಂದು ಕಡೆ ನಿಲ್ಬೇಕಾಗುವಂಥ ಪರಿಸ್ಥಿತಿ ಆಯ್ತು ಈಗ. ನೋಡೋಣ ಬಿಡಿ. ಮಲ್ವಲ್ಲಿಂದ ಮುಂದೆ ಹೋಗ್ಬಿಡೋಣ, ಯಾಕಂದರೆ ನಾನು ರೆಗ್ಯುಲರ್ ಆಗಿ ಟೀ ಕುಡಿಯೋಂಥ ಟೀ ಶಾಪ್ ಬರುತ್ತೆ. ಸೊ ಅಲ್ಲೇ ಹೋಗಿ ಟೀ ಕುಡ್ಕೊಳ್ಳೋಣ.
ಇದನ್ನ ಬಿಟ್ಟರೆ ನೆಕ್ಸ್ಟು ಅಯ್ಯಯ್ಯೋ ಇಲ್ಲಿ ಜಾಸ್ತಿ ಆಯ್ತಲ್ಲ. ಟೆನ್ ಮಿನಿಟ್ಸಲ್ಲಿ ಇಲ್ಲಿ ಬಂದಿದ್ದೀನಿ. ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಸ್ಪೀಡಾಗಿ ಬಂದಿರಬಾರ್ದು ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ಸ್ ಕವರ್ ಅಪ್ ಮಾಡಿದ್ದೀನಿ. ಕಿಲೋಮೀಟರ್ಗೆ 1 ಮಿನಿಟ್ ಆ ರೀತಿ ಲೆಕ್ಕ ಹಾಕೊಂಡ್ರು. ಸೊ 70 ಹೋಗ್ತಾ ಇದ್ದೀನಿ. 70, 80, 85 ಕ್ರಾಸ್ ಮಾಡುತ್ತೆ ನನ್ನ ಸ್ಕೂಟಿ. ಈ ರೀತಿ ಹೋದರೆ ಇನ್ನೊಂದು 2 to 2.5 ಅವರ್ಸಲ್ಲಿ ಬೆಂಗಳೂರಿಗೆ ರೀಚ್ ಆಗ್ಬೋದು. ಬಟ್ ಸ್ಟಿಲ್ ಹೆವಿ ಮಳೆ, ಏನಕ್ಕೆ ಜಾಸ್ತಿ ಸ್ಪೀಡ್ ಏನು ಬೇಡ, ನಿಧಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ.